ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ದ ಪ್ಯಾಸೆಂಜರ್ ಅಂತ. ಸ್ಪ್ಯಾನಿಷ್ ಹಾರರ್ ಮೂವಿ ಇದು. ಸಖತ್ತಾಗಿದೆ. ಹೀಗೆ ನೋಡ್ತಾ ಹೋಗಿ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೆಯೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಟ್ರಾವೆಲರ್ ಕಪಲ್ ನ ತೋರಿಸ್ತಾರೆ. ಅವರು ಹಿಚ್ ಹೈಕಿಂಗ್ ಮಾಡ್ತಿರುವಾಗ ದಾರಿ ತಪ್ಪಾಗುತ್ತೆ ಕಾಡಿನ ಮಧ್ಯೆ. ಗಂಡ ಹೇಗೋ ಮಾಡಿ ತನ್ನ ಮೊಬೈಲ್ ಮೂಲಕ ಟ್ರ್ಯಾಕರ್ ನ ಯೂಸ್ ಮಾಡ್ತಾ ಅಂತೂ ಒಂದು ರಸ್ತೆ ಹತ್ರ ಬಂದಾಗ ಅಲ್ಲವರಿಗೆ ಫಾಗ್ ರೀತಿ ತೋರಿ ಬರುತ್ತೆ. ಹಾಗೆ ಆ ಫಾಗ್ ನ ಹಿಂದುಗಡೆ ಒಂದು ಆಕೃತಿ ಬರ್ತಿರುವಾಗ ಇವರಿಗೆ ಭಾಸವಾಗಿ ಅವ್ರ ಮೂಲಕ ಹೆಲ್ಪ್ ಕೇಳಿ ಹೋಗುವ ಅಂತ ಇವರು ರೆಡಿ ಆಗ್ತಾರೆ. ಬಟ್ ಬರ್ತಿರುವ ಆಕೃತಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಅದು ಒಂದೇ ಸಮನೆ ಸ್ಪೀಡ್ ಆಗಿ ವಿದಿನ್ ಅ ಸೆಕೆಂಡ್ ಅಲ್ಲಿ ಇವರ ಹತ್ತಿರ ಬಂದು ಹೆದರಿಸುತ್ತೆ. ನೋಡಿದ್ರೆ ಅದು ಆಕೃತಿ ಆಗಿರುವುದಿಲ್ಲ, ಬದಲಾಗಿ ಒಂದು ಝೋಂಬಿ ತರದ ಮನುಷ್ಯಳಾಗಿದ್ಲು. ಅವಳನ್ನ ನೋಡ್ತಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅವಳಿಂದ ಅಪಾಯ ಆಗುತ್ತೆ, ಅವಳನ್ನ ಮನ ಕೊಲ್ತಾಳಂತ. ಬಟ್ ಈ ವ್ಯಕ್ತಿಗೆ ಮಾತ್ರ ಅವಳನ್ನ ನೋಡಿ ಏನನ್ಸುತ್ತೋ ಗೊತ್ತಿಲ್ಲ. ಅವಳ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂದೆ ಇದ್ದ ಹೆಂಡತಿ ಬೇಡ ಬೇಡ ಅಂದ್ರೆ ಎಷ್ಟು ಕೂಗಿದ್ರು ಕೂಡ ಇವನ್ ಮಾತ್ರ ಕೇಳದೆ ಅವಳ ಮುಖದ ಹತ್ತಿರ ಹೋಗಿ ಮಾತಾಡಿಸ್ತಾನೆ. ಆವಾಗ ಒಂದೇ ಸಮನೆ ಅವಳು ಅವನ ಮುಖದ ಮೇಲೆ ಕಚ್ಚಿ ಅವಳ ಕೈಯನ್ನ ಅವನ ಮುಖದ ಒಳಗಿಂದ ಹೊರ ತೆಗೆದು ಬಹಳ ಬರ್ಬರವಾಗಿ ಕೊಂದು ಬಿಡ್ತಾಳೆ. ಹಾಗೆ ಆ ಸೀನಲ್ಗೆ ಎಂಡ್ ಆಗ್ತಿದ್ದಾಗೆ ಅದರ ನೆಕ್ಸ್ಟ್ ಸೀನಲ್ಲಿ ನಮಗೆ ಅದೇ ಊರಿನ ಒಬ್ಬ ವ್ಯಾನ್ ಡ್ರೈವರ್ ನ ತೋರಿಸ್ತಾರೆ. ಅವನ ಹೆಸರು ಬ್ಯಾಸ್ಕೋ ಅಂತ. ಅವನಿಗೆ ತನ್ನ ವ್ಯಾನ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ಅದರಲ್ಲಿ ತಿರುಗಾಡೋದಂದ್ರೆ ಅದಕ್ಕಿಂತ ತುಂಬಾ ಇಷ್ಟ. ಅವನು ಯಾವಾಗ್ಲೂ ಅದನ್ನ ವಾಶ್ ಮಾಡ್ತಾ ಕ್ಲೀನ್ ಆಗಿ ಇಟ್ಕೊಳ್ತಿದ್ದ. ಹೀಗಿರುವಾಗ ಒಂದಿನ ಅವನಿಗೆ ಒಂದು ಟ್ರಿಪ್ ಬರುತ್ತೆ. ಈ ಎರಡು ಮನೆಯ ಪ್ಯಾಸೆಂಜರ್ ಗಳನ್ನ ಒಂದು ಪ್ಲೇಸ್ ಇಂದ ಮತ್ತೊಂದು ಊರಿಗೆ ಕರ್ಕೊಂಡು ಹೋಗುವಂತ ಒಂದು ಟ್ರಿಪ್. ಅದು ಆಕ್ಚುಲಿ ಒಂದು 2-3 ದಿನದ ಜರ್ನಿ ಆಗಿತ್ತು. ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆ ಮಾಡಿಕೊಂಡು ಆ ದಿನ ಬೆಳಿಗ್ಗೆ ಅವನು ತನ್ನ ಮನೆಯಿಂದ ಆ ಪ್ಲೇಸ್ಗೆ ಹೊರಡ್ತಾನೆ. ಮೊದಲು ಅವನು ಪಿಕ್ ಮಾಡಿದ್ದು ಒಬ್ಬ ಪ್ಯಾಸೆಂಜರ್ನ. ಅವಳ ಹೆಸರು ಮಾರಿಯಾ ಅಂತ. ಮಾರಿಯಾ ಒಬ್ಬಳು ಕ್ಯಾನ್ಸರ್ ಪೇಷಂಟ್. ಬಟ್ ಆ ವಿಷಯ ಅವನಿಗೆ ಗೊತ್ತಿರುವುದಿಲ್ಲ, ಅವಳ ಸೀಕ್ರೆಟ್ ಆಗಿತ್ತು. ಅದಲ್ಲದೆ ಅವಳು ಹೋಗ್ತಿರೋ ಉದ್ದೇಶ ದೂರದವರಲ್ಲಿರುವ ತನ್ನ ಅಪ್ಪನೊಟ್ಟಿಗಿರ್ಬೇಕಂತ. ತನ್ನ ಕೊನೆ ದಿನ ಆದ್ರೂ ಅಪ್ಪನೊಟ್ಟಿಗಿರುವಂತ ಅವಳು ಆ ದಿನ ಆ ವ್ಯಾನ್ ಮೂಲಕ ಅಲ್ಲಿಗೆ ಹೊರಟಿರ್ತಾಳೆ. ಈ ವ್ಯಕ್ತಿ ಬಾಸ್ಕೋ ಏನಿದ್ದಾನೆ ಅವಳೊಟ್ಟಿಗೆ ಮಾತಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಯಾಕಂದ್ರೆ ಇವನಿಗೆ ಬಾಯಿ ಜಾಸ್ತಿ. ತಾನು ಡ್ರೈವ್ ಮಾಡ್ತಿರುವಾಗ ಮಾತಾಡ್ತಾ ಹೋಗುವಂತ ರೂಢಿ ಇದು. ಅದೊಂಥರ ಅವನಿಗೆ ಕಾಯಿಲೆ ಇದ್ದಾಗೆ. ಬಟ್ ಮರಿಯಾ ಮಾತ್ರ ಅದನ್ನ ಕೇರ್ ಮಾಡಲ್ಲ. ಅವಳಿಗೆ ಮಾತಾಡೋದಂದ್ರೆ ಆಗಲ್ಲ. ಅವನು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಇವಳು ಸುಮ್ನಾಗಿದ್ಲು. ಇವನಿಗೆ ಮಾತಾಡಿ ಸಾಕಾಗಿ ಆಮೇಲೆ ಸುಮ್ನಾಗಿ ಅನಂತರ ಫ್ರೆಂಡ್ ಯಾರಿಗ ಕಾಲ್ ಮಾಡಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ಮತ್ತೊಬ್ಬ ಪ್ಯಾಸೆಂಜರ್ ಇದ್ದಾರಲ್ಲ ಅವ್ರನ್ನ ಪಿಕ್ ಮಾಡ್ಬೇಕಂತ ಅವರ ಮನೆ ಮುಂದೆ ಹೋಗ್ತಾನೆ. ಆ ಪ್ಯಾಸೆಂಜರ್ ಹೆಸರು ಲೀಡಾ, ಹಾಗೆ ಅವಳ ಮಗಳು ಮಾರ್ತಾ ಅಂತ. ಇಲ್ಲಿ ಲೀಡಾ ವಿಷಯಕ್ಕೆ ಬಂದ್ರೆ ಅವಳು ಇನ್ನು ಕೆಲವೇ ತಿಂಗಳಲ್ಲಿ ಲಂಡನ್ಗೆ ಹೋಗ್ತಾಳೆ. ಲಂಡನ್ ಹೋಗೋ ಮುಂಚೆ ತನ್ನ ಮಗಳಾದ ಮಾರ್ತನ ತನ್ನ ಎಕ್ಸ್ ಹಸ್ಬೆಂಡ್ ಒಟ್ಟಿಗೆ ಬಿಡ್ಬೇಕಂತ ಹೊರಟಿದ್ಲು. ಆದ್ರೆ ಇದು ಮಗಳಾದ ಮಾರ್ತಾಗೆ ಇಷ್ಟ ಇರುವುದಿಲ್ಲ. ಯಾಕಂದ್ರೆ ಹುಟ್ಟಿದಾಗಿಂದ ಅವಳು ಬೆಳೆದಿದ್ದು ತಂದಿಲ್ಲದೆ. ಇವಾಗ ಅಮ್ಮ ಕೂಡ ದೂರಾಗಿದ್ದಾರೆ. ಅವಳಿಗೆ ತಂದೆಯೊಟ್ಟಿಗೆ ಟಚ್ ಇಲ್ಲ. ಇವಾಗ ಅಮ್ಮ ನೋಡಿದ್ರೆ ಅವನ ಹತ್ರನೇ ಬಿಟ್ಟು ಹೋಗ್ತಿದ್ದಾಳೆ ಅಂತಿದ್ದಾಳೆ. ಆ ವ್ಯಕ್ತಿಯೊಟ್ಟಿಗೆ ಹೇಗಿರುವುದು ಏನ್ ಮಾತಾಡುದಂತ ಇವಳಿಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಅವಳು ತನ್ನ ಅಮ್ಮನೊಟ್ಟಿಗೆ ಕೋಪದಲ್ಲಿರ್ತಾಳೆ. ಆದ್ರೆ ಈ ವಿಷಯ ಯಾವುದು ಕೂಡ ಬಾಸ್ಕೋಗೆ ಗೊತ್ತಿರೋದ ಕಾರಣ ಅವನು ಮಾರ್ತಾ ಒಟ್ಟಿಗೆ ಫ್ಲರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಸ್ಕೋನ ಬಿಹೇವಿಯರ್ ಲೀಡಾಗಿ ಇಷ್ಟ ಆಗುದಿಲ್ಲ. ಅನಂತರ ಲೀಡಾಗೆ ಕೋಪ ಬಂದು ಈ ವಿಷಯಕ್ಕೆಲ್ಲ ಟೈಮ್ ಆಯ್ತು ಹೊರಡುವಂತ ಅವಳು ಹಿಂದೆ ಹೋಗಿ ಕೂತು ತನ್ನ ಮಗಳನ್ನ ಹಿಂದೆ ಕರೀತಾಳೆ. ಆದ್ರೆ ಆ ಮಗಳು ಮಾರ್ತಾಗೆ ಅವಳೊಟ್ಟಿಗೆ ಕೂತ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಅವಳು ಸೀದಾ ಹೋಗಿ ಡ್ರೈವರ್ನ ಪಕ್ಕದ ಸೀಟಲ್ಲಿ ಕೂತ್ಕೋತಾಳೆ. ಅದರಿಂದ ಬಾಸ್ಕೋಗೆ ಖುಷಿ. ಆದ್ರೆ ಅಮ್ಮ ಲೀಡಾಗೆ ಕೋಪ ಬರುತ್ತೆ. ಬಟ್ ಅವಳಿಗೆ ಏನ್ ಕೂಡ ಮಾಡೋಗಿರ್ಲಿಲ್ಲ. ಹೋದ್ರೆ ಹೋಗ್ಲಿ ಅಂತ ಸುಮ್ನಾಗ್ತಾಳೆ. ಸೊ ಹಿಂಬದಿ ಸೀಟಲ್ಲಿ ಈ ಲೀಡಾ ಹಾಗೆ ಮರಿಯಾ ಕೂತಿದ್ರೆ ಮುಂಬದಿ ಆಫ್ ಕೋರ್ಸ್ ಡ್ರೈವರ್ ಬಾಸ್ಕೋ ಹಾಗೆ ಮಾರ್ತಾ. ಅಂಡ್ ಇಲ್ಲಿಂದ ನಿಗೂಢ ಹಾಗೆ ಭೀಕರವಾದ ಜರ್ನಿ ಶುರುವಾಗುತ್ತೆ. ಆಕ್ಚುಲಿ ಆ ವ್ಯಾನ್ಗೆ ಮಿಡ್ಲ್ ಒಂದು ಪಾರ್ಟಿಷನ್ ಇದೆ, ಗ್ಲಾಸ್ ಪಾರ್ಟಿಷನ್. ಅವ್ರೇನ್ ಮಾತಾಡಿದ್ರು ಕೂಡ ಹಿಂದೆ ಕೂತಿದ್ದ ಅವರಿಬ್ಬರಿಗೆ ಕೇಳ್ತಿತ್ತು. ಈ ಲೀಡಾಳ ಕಣ್ಣು ಮುಂದೆನೆ ಇತ್ತು. ಈ ಬಾಸ್ಕೋ ತನ್ನ ಮಗಳೊಟ್ಟಿಗೆ ಕೆಟ್ಟದಾಗಿ ನಡ್ಕೋತಾನಂತ ಅವಳಿಗೊಂದು ಭಯ ಇತ್ತು. ಅದಕ್ಕೋಸ್ಕರ. ಆದ್ರೆ ಬಾಸ್ಕೋ ಮಾತ್ರ ಮಾರ್ತಾ ಒಟ್ಟಿಗೆ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾನೆ. ಯಾಕಂದ್ರೆ ಅವನು ಮಾರ್ತನ ಮಗಳ ತರ ನೋಡೋಕೆ ಸ್ಟಾರ್ಟ್ ಮಾಡಿದ. ಅನಂತರ ಈ ಮಾರ್ತಾ ಕೇಳ್ತಾಳೆ, ನಿಮ್ಮ ಕಣ್ಣಿಗೆ ಏನಾಗಿದೆ ಅಂತ. ಆಕ್ಚುಲಿ ಬಾಸ್ಕೋನ ಒಂದ್ ಕಣ್ಣು ಒಂಥರ ಡ್ಯಾಮೇಜ್ ಆದಾಗಿತ್ತು. ಅದಕ್ಕೆ ಅವನು ಹೇಳ್ತಾನೆ, ಸುಮಾರು ವರ್ಷಗಳ ಹಿಂದೆ ನಾನು ಒಬ್ಬ ಬುಲ್ ಫೈಟರ್ ಆಗಿದ್ದೆ. ಆ ಒಂದು ಅವಘಡದಲ್ಲಿ ನನ್ನ ಕಣ್ಣಿಗೆ ಪೆಟ್ಟಾಗಿ ಹೀಗೆಲ್ಲ ಆಯ್ತಂತ. ಆವಾಗ ಮಾರ್ತಾ ತನ್ನ ಕೂದಲನ್ನ ಸರಿ ಮಾಡ್ಕೊಂಡು ತನ್ನ ಮುಖಕ್ಕಾಗಿದ್ದ ಕೆಲವೊಂದು ಮಾರ್ಕ್ ಗಳನ್ನ ತೋರಿಸ್ತಾಳೆ. ಅದೇಗಾಯ್ತಂತ ಇವನ್ ಕೇಳಿದಾಗ ಅವಳು ಹೇಳ್ತಾಳೆ, ಒಂದಿನ ತನ್ನ ತಂದೆಯೊಟ್ಟಿಗೆ ಕಾರ್ ಮೂಲಕ ಹೋದಾಗ ಅವರು ಓವರ್ ಸ್ಪೀಡ್ ಆಗಿ ಹೋದ ಕಾರಣ ಕಾರ್ಗೆ ಆಕ್ಸಿಡೆಂಟ್ ಆಗಿ
ಬೆಂಕಿ ಹತ್ತಿ ನನ್ನ ದೇಹದ ಅರ್ಧ ಭಾಗ ಸುಟ್ಟೋಯ್ತು. ಆ ಒಂದು ಆಕ್ಸಿಡೆಂಟ್ ಇಂದ ನಾನು ನಡೆಯುವುದೇ ಕಷ್ಟ ಅಂತ ಡಾಕ್ಟರ್ ಹೇಳಿದ್ರು. ಬಟ್ ದೇವರ ಪಾವಡನ ಏನೋ ಗೊತ್ತಿಲ್ಲ, ಇವಾಗ ಕರೆಕ್ಟ್ ಆಗಿದೆ. ಬಟ್ ಮುಖದ ಇದಿಷ್ಟು ಭಾಗ ಮಾತ್ರ ಈ ರೀತಿ ವ್ರಿಂಕಲ್ಸ್ ಆಗಿದೆ ಅಂತ ಅವಳು ಹೇಳ್ತಾಳೆ. ಆದ್ರೆ ಬಾಸ್ಕೋಗೆ ಇದ್ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಮೊದ್ಲು ಹೇಳಿದ್ದೆ ಅವಳನ್ನ ಮಗಳ ತರ ನೋಡ್ತಿದ್ದಂತ. ಅನಂತರ ಈ ಮಾರ್ತಾ ಬಾಸ್ಕೋಟಿಗೆ ಎಷ್ಟು ಕಂಫರ್ಟ್ ಆಗ್ತಾಳಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅವಳು ಗಾಡಿ ಹತ್ತುವಾಗ ತನ್ನ ಹೇರ್ ಮೂಲಕ ಮುಖವನ್ನ ಮುಚ್ಕೊಂಡಿದ್ಲು. ಅನಂತರ ಅವಳು ತನ್ನ ಹೇರನ್ನ ಓಪನ್ ಮಾಡಿ ಆರಾಮಾಗಿ ಕೂತ್ಕೊಂಡು ಮ್ಯೂಸಿಕ್ ಕ್ಯಾಸೆಟ್ ಆಗ್ತಾ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಹಿಂದಿದ್ದ ಲೀಡಾಗಿ ಮಾತ್ರ ಅವರಿಬ್ಬರ ಬಿಹೇವಿಯರ್ ಇಷ್ಟ ಆಗ್ತಿರ್ಲಿಲ್ಲ. ಅದರಲ್ಲೂ ಜಾಸ್ತಿಯಾಗಿ ಈ ಡ್ರೈವರ್ ಬಾಸ್ಕೋ ಮಾತ್ರ ತುಂಬ ಓವರ್ ಆಗಿ ಆಡ್ತಿದ್ದಂತ ಲೀಡಾಗಿ ಮಾತ್ರ ಅಲ್ಲ, ಹತ್ರ ಕೂತಿದ್ದ ಮರ್ಯ ಕೂಡ ಅನ್ಸುತ್ತೆ. ಸೊ ಅವರಿಬ್ಬರು ಪ್ಲಾನ್ ಆಗ್ತಾರೆ, ಈ ಜರ್ನಿ ಆದ ನಂತರ ಈ ವ್ಯಕ್ತಿಗೆ ರಿಪೋರ್ಟ್ ಮಾಡುವ ಹಾಗೆ ಹೀಗೆ ಅಂತ. ಎನಿವೇ ಹೀಗೆ ಜರ್ನಿ ಹೋಗ್ತಾ ಇರುತ್ತೆ. ಈ ಮಧ್ಯೆ ಬಾಸ್ಕೋ ಒಂದು ತಪ್ಪು ಮಾಡ್ತಾನೆ. ಅವ್ರು ಆಕ್ಚುಲಿ ಹೋಗ್ಬೇಕಾಗಿದ್ದ ಹೈವೇಲಿ ಟೋಲ್ ಇದ್ದ ಕಾರಣ ಅವನು ಟೋಲ್ನ ಪೈಸೆನ ಉಳಿಸ್ಕೋಬೇಕಂತ ಒಂದು ರಾಂಗ್ ರೂಟ್ ನ ಹಿಡಿತಾನೆ. ಆ ರೂಟೇ ಅವರಿಗೆ ಮುಳುವಾಗಿತ್ತು. ಈ ಲೀಡ್ ಹಾಗೆ ಮರ್ಯ ಬೈತಾರೆ, ದುಡ್ಡು ಉಳ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಮೇಲೆಲ್ಲ ಬರುತ್ತೆ, ನೀನೇ ಕಾರಣ ಅಂತ ಅವನಿಗೆ ಎದುರಿಸ್ತಾರೆ. ಬಟ್ ಈ ಬಾಸ್ಕೋ ಮಾತ್ರ ಎಲ್ಲಾ ತಪ್ಪನ್ನ, ಅಂದ್ರೆ ಏನೇ ಆದ್ರೂ ಕೂಡ ನಾನೇ ಅದರ ಜವಾಬ್ದಾರಿ ವಹಿಸ್ಕೋತಾನಂತ ಒಂದು ರೂಢಾಗಿ ಮಾತಾಡಿ ಅದೇ ಕೂಡಲೇ ಆ ರೋಡ್ ಮೂಲಕ ಅವನು ಗಾಡಿ ತೆಗೆದು ಹೋಗಿ ಬಿಡ್ತಾನೆ. ಅವತ್ತಿಗಾಗಲೇ ಕತ್ತಲು ಎಲ್ಲಾ ಕಡೆ ಆವರಿಸಿ ರಾತ್ರಿ ಆಗಿತ್ತು. ಮುಂದೆ ಕೂತಿದ್ದ ಈ ಬಾಸ್ಕೋ ಹಾಗೆ ಮಾರ್ತಾ ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಿರ್ತಾರೆ. ಆವಾಗ ಸಡನ್ ಆಗಿ ಈ ಬಾಸ್ಕೋಗೆ ದಾರಿ ಮಧ್ಯೆ ಏನೆಲ್ಲ ವಸ್ತು ಬಿದ್ದಾಗೆ ಭಾಸವಾಗಿ ಅವನು ಹೇಳಿದೋಗಿ ನೋಡ್ತಾನೆ. ನೋಡಿದ್ರೆ ಏನೋ ತರ ಲಿಕ್ವಿಡ್ ಅಂಶ ಎಲ್ಲ ಆ ದಾರಿ ಮಧ್ಯೆ ಬಿದ್ದಿತ್ತು. ಅದಲ್ಲದೆ ಅದರಿಂದ ತುಂಬಾ ಕೆಟ್ಟದಾದ ಸ್ಮೆಲ್ ಬೇರೆ ಬರ್ತಿತ್ತು. ಅನಂತರ ಅದನ್ನ ಹಿಂಬಾಲಿಸ್ತಾ ಹೋದಾಗ ಅವನಿಗೊಂದು ಪ್ಲೇನ್ ರೀತಿ ತೋರಿ ಬರುತ್ತೆ. ಗ್ರೀನ್ ಕಲರ್ ಇಂದ ಕೂಡಿದ್ದ ಒಂದು ಪ್ಲೇನ್. ಅವನಿಗೆ ಗೊತ್ತಾಗುತ್ತೆ ಇದ್ಯಾವುದೋ ಬಾಹ್ಯಾಕಾಶದಿಂದ ಬಂದಂತ ಏಲಿಯನ್ಗಳ ಪ್ಲೇನ್ ಇಲ್ಲಿ ಕ್ರಾಶ್ ಆಗಿದೆ ಅಂತ. ಈ ಕಡೆ ಕಾರ್ ಬಳಿ ನಿಂತಿದ್ದ ಮಾರ್ತಾಗೆ ಅದೇ ರೋಡ್ ನ ಪಕ್ಕದಲ್ಲಿದ್ದ ಒಂದು ಸಂಧಿಯಲ್ಲಿ ಯಾವುದೋ ಒಂದು ಜೀವಿ ಅಲ್ಲಾಡ್ತಿರೋ ಹಾಗೆ ಇವಳಿಗೆ ತೋರಿ ಬರುತ್ತೆ. ಅದು ಆಕ್ಚುಲಿ ಒಂದು ಏಲಿಯನ್ ಆಗಿತ್ತು. ಬಟ್ ಇವಳಿಗೆ ಗೊತ್ತಿರದ ಕಾರಣ ಇವಳು ತನ್ನ ಬೆರಳನ್ನ ತಗೊಂಡೋಗಿ ಅದರ ಹತ್ರ ಇಡ್ತಾಳಷ್ಟೇ. ಆವಾಗ ಆ ಏಲಿಯನ್ ಇವಳ ಬೆರಳ ಮೂಲಕ ಅವಳು ಒಳಗೆ ಬರುತ್ತೆ. ಬಟ್ ಅವಳಿಗೆ ಅದು ಗೊತ್ತಾಗುದಿಲ್ಲ, ಯಾಕಂದ್ರೆ ಆವತ್ತಿಗೆ ಲೀಡಾ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡೋಗಿ ಕಾರ್ ಒಳಗೆ ಕೂರಿಸ್ತಾಳೆ. ಈ ಕಡೆ ಬಾಸ್ಕೋ ಕೂಡ ಅಲ್ಲಿಂದ ವಾಪಸ್ ಬಂದು ಕಾರ್ ತೆಗೆದು ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಇಲ್ಲೇನೋ ಅಪಾಯ ಇದೆ, ಇಲ್ಲದ್ರೆ ಗ್ಯಾರಂಟಿಯಾಗಿ ಏನೋ ಆಗುತ್ತೆ ಅಂತ ಅವನು ಅದೇ ಕೂಡಲೇ ಗಾಡಿ ತೆಗೆದು ಅಲ್ಲಿಂದ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಾರಿ ಮಧ್ಯೆ ಮತ್ತೆ ಪುನಃ ಆಗಿದ್ನೆಲ್ಲ ಮರೆತು ಮಾರ್ತಾಗೆ ಬಾಸ್ಕೋ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮಾರ್ತಳ ಬೆರಳು ಮೂಲಕ ಒಳಗೋಗಿದ್ದ ಆ ಏಲಿನಿಂದ ಅವಳ ಒಳಗಿದ್ದ ಗಾಯ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಈ ಮಧ್ಯೆ ಗಲಾಟೆ ಜಾಸ್ತಿ ಆಗಿದ್ದ ಕಾರಣ ದಾರಿ ಮಧ್ಯೆ ಒಬ್ಬ ಹುಡುಗಿ ಬಂದ್ರು ಕೂಡ ಈ ಬಾಸ್ಕೋಗೆ ತೋರದ ಕಾರಣ ಅವಳನ್ನ ಗುದ್ದಿಕೊಂಡು ಅವನು ಹೋಗಿ ಬಿಡ್ತಾನೆ. ಹಿಂದೆ ಕೂತಿದ್ದ ಲೀಡ್ ಆಗಿ ಮರ್ಯ ಗಾಡಿ ನಿಲ್ಲಿಸು ಅಂತ ಎಷ್ಟೇ ಬಡ್ಕೊಂಡ್ರು ಕೂಡ ಇವನ್ ಮಾತ್ರ ನಿಲ್ಲಿಸೋದಿಲ್ಲ. ನಿಲ್ಲಿಸಿದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ, ನನ್ನ ಲೈಸೆನ್ಸ್ ಹೋಗುತ್ತಂತ ಇವನು ಗಾಡಿ ಹೊಡ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಆವಾಗ ಅವ್ರು ಎದುರಿಸ್ತಾರೆ, ನಿಲ್ಲಿಸಿದ್ರೆ ನಿನಗೆ ಕಂಪ್ಲೇಂಟ್ ಮಾಡ್ತೇನೆ, ರಿಪೋರ್ಟ್ ಮಾಡ್ತೇನೆ ಅಂತ. ಸೊ ಬೇರೆ ದಾರಿ ತೋರದೆ ಬಾಸ್ಕೋ ಗಾಡಿನ ವಾಪಸ್ ತೆಗೆದು ಬಂದ್ ನೋಡಿದಾಗ ಶಾಕಿಂಗ್ಲಿ ಅಲ್ಲೊಬ್ಬ ಹುಡುಗಿ ಬಿದ್ದಿರ್ತಾಳೆ. ಇವ್ 3 ಜನ ಹೋಗಿ ನೋಡಿದಾಗ ಪುಣ್ಯ ಅವಳಿನ್ನು ಬದುಕಿದ್ಲು. ಆವಾಗ ಆ 3 ಜನ ಕೂಡ ತಮ್ಮ ಫೋನ್ ಮೂಲಕ ಹಾಸ್ಪಿಟಲ್ಗೆ ಕಾಲ್ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಆಂಬ್ಯುಲೆನ್ಸ್ ನ ಕರೆದು ಅದ್ರ ಮೂಲಕ ಕರ್ಕೊಂಡು ಹೋಗ್ಲಿ ಅಂತ. ಅಂಡ್ ಮತ್ತೊಂದು ವಿಷಯ, ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಂತ ಈ ಹುಡುಗಿ ಬೇರೆ ಯಾರು ಅಲ್ಲ. ನೀವು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಝೋಂಬಿ ಅಟ್ಯಾಕ್ ಗೆ ಒಳಗಾಗಿ ಸತ್ತಿದ್ರಲ್ಲ ದಂಪತಿಗಳು, ಅಲ್ಲಿದ್ದ ಆ ಹುಡುಗಿ ಇವಾಗ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಂತ ಈ ಹುಡುಗಿ. ಹಾಗೆ ಆ ಹುಡುಗಿಯ ಫೇಸ್ ಪೂರ್ತಿ ಡ್ಯಾಮೇಜ್ ಆಗಿತ್ತು. ಇವರು ಅದರ ಬಗ್ಗೆ ಗಮನ ಕೊಡದೆ ಅನಂತರ 3 ಜನ ಕೂಡ ಅವಳನ್ನ ಎತ್ಕೊಂಡು ಹೋಗಿ ತಮ್ಮ ವ್ಯಾನ್ ಒಳಗೆ ಹಾಕೊಂಡು ಅಲ್ಲಿಂದ ಆಸ್ಪತ್ರೆ ಕಡೆಗೆ ಮುಂದಾಗ್ತಾರೆ. ಇವಳು ಲೀಡ್ ಹೇಳ್ತಾಳೆ, ಇಲ್ಲೇ ಮುಂದುಗಡೆ ಫಸ್ಟ್ ಏಡ್ ಪಾಯಿಂಟ್ ಇದೆ, ಅಲ್ಲೋಗು ಅಂತ. ಬಟ್ ಬಾಸ್ಕೋ ಕೇಳಲ್ಲ, ಆಸ್ಪತ್ರೆಗೇನೆ ಹೋಗುವಂತ ಅವರು ಅದೇ ಕೂಡಲೇ ಅಲ್ಲಿಂದ ಆಸ್ಪತ್ರೆ ಕಡೆಗೆ ಜರ್ನಿ ಮಾಡ್ತಾರೆ. ಮುಂದೆ ಬಾಸ್ಕೋ ಹಾಗೆ ಮಾಡ್ತಾ ಇದ್ರೆ ಹಿಂದೆ ಲೀಡ್ ಇದ್ದಿರ್ತಾಳೆ. ಅದರ ಹಿಂದೆ ಒಂಥರ ತುಂಬಾ ಸ್ಪೇಸ್ ಇದೆ. ವ್ಯಾನ್ ಹಿಂದೆ ಒಂದು 3-4 ಜನ ಮಲಗುವಷ್ಟು ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲಿ ಆ ಆಕ್ಸಿಡೆಂಟ್ ಆಗಿದ್ದ ಹುಡುಗಿನ ಹಾಕಿ ಮರಿಯ ಒಬ್ಬಳೆ ಅವಳ ಆರೈಕೆನ ಮಾಡ್ತಿರ್ತಾರೆ. ಅಲ್ಲೇನೇ ಆದ್ರೂ ಕೂಡ ಮುಂದಿದ್ದ ಇವರಿಗೆ ಗೊತ್ತೇ ಆಗುದಿಲ್ಲ. ಸೊ ಇವರೆಲ್ಲ ಮುಂದೆಗಡೆ ಗಲಾಟೆ ಮಾಡ್ತಿರುವಾಗ ಹಿಂದೆಗಡೆ ಈ ಮರಿಯ ಆ ಹುಡುಗಿನ ಆರೈಕೆ ಮಾಡ್ತಿರ್ತಾಳೆ. ಆವಾಗ ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗಿ ಬಿದ್ದಂತ ಆ ಹುಡುಗಿ ತನ್ನ ಕಣ್ಣನ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಅವಳೊಬ್ಬ ಏಲಿಯನ್ ಆಗಿದ್ಲು. ಎಸ್, ಅವಳೊಳಗಿದ್ದ ಏಲಿಯನ್ ಅದೇ ಕೂಡಲೇ ಜೀವಗೊಂಡು ಈ ಮರಿಯನ ಅಡ್ಡ ಕಡಿದು ತನ್ನೊಳಗಿದ್ದ ಏಲಿಯನ್ನ ಅವಳೊಳಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ಎಸ್, ನಾವು ಆವಾಗಷ್ಟೇ ನೋಡಿದ್ವಿ ಪ್ಲೇನ್ ಕ್ರ್ಯಾಶ್ ಆಗಿದ್ದು. ಆ ಪ್ಲೇನ್ ಕ್ರ್ಯಾಶ್ ಆಗಿದ್ರ ಮೂಲಕ ಏಲಿಯನ್ ಬಂದಿತ್ತು. ಈ ಮಾರ್ತಾ ಒಳಗೆ ಹೋಗಿದಂತ ಏಲಿಯನ್ ಅದು ಏಲಿಯನ್ ಬೇಬಿ ಆಗಿತ್ತು.
ಆ ರೀತಿ ಬರುವ ಚಿಕ್ಕ ಏಲಿಯನ್ ಬೇಬಿ ಸ್ಟಾರ್ಟಿಂಗ್ ಅಲ್ಲಿ ಮನುಷ್ಯನ ಯಾವ್ದಾದ್ರೂ ಭಾಗನ ಯೂಸ್ ಮಾಡಿಕೊಂಡು ಮನುಷ್ಯನ ದೇಹದ ಒಳಗೆ ಸೇರ್ಕೊಳ್ಳುತ್ತೆ. ಅನಂತರ ಮನುಷ್ಯನ ಎಲ್ಲಾ ಅಂಗಾಂಶಗಳನ್ನ ತಿಂತ ಒಳಗಡೆ ಅದು ದೊಡ್ಡದಾಗುತ್ತಾ ಹೋಗುತ್ತೆ. ಹಾಗೆ ಯಾವ ಮನುಷ್ಯನ ಅದು ಆಕ್ರಮಣ ಮಾಡುತ್ತೋ ಆ ಮನುಷ್ಯನ ಇಡೀ ದೇಹ ನಾಶವಾಗುತ್ತಾ ಹೋಗುತ್ತೆ, ಅಂದ್ರೆ ಕೊಳಿತಾ ಹೋಗುತ್ತೆ. ಆ ಆಕ್ಸಿಡೆಂಟ್ ಆಗಿದ್ದ ಹುಡುಗಿ ಕೇಸಲ್ಲೂ ಕೂಡ ಅದೇ ರೀತಿಯಾಗಿದ್ದು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಝೋಂಬಿ ಹುಡುಗಿ ಒಳಗಿದ್ದ ಏಲಿಯನ್ ಈ ಆಕ್ಸಿಡೆಂಟ್ ಆಗಿದ್ದಲ್ಲ ಆ ಹುಡುಗಿ ದೇಹದೊಳಗೆ ಸೇರ್ಕೊಂಡು ಅವಳ ದೇಹವನ್ನ ತಿಂತ ಲಾಸ್ಟ್ ಅಲ್ಲಿ ಆ ಏಲಿಯನ್ಗೆ ಬೇರೆ ದೇಹ ಬೇಕಾಗಿತ್ತು. ಸೊ ಇವಾಗ ಆ ಏಲಿಯನ್ ಅವಳ ದೇಹನ ಬಿಟ್ಟು ಇವಾಗ ಆ ಮರಿಯಳ ದೇಹವನ್ನ ಸೇರ್ಕೊಂಡಿದೆ. ಬಟ್ ಹಿಂದುಗಡೆ ಅಷ್ಟೆಲ್ಲ ಕಾಂಡ ಆಗ್ತಿದ್ರು ಕೂಡ ಮುಂದುಗಡೆ ಮ್ಯೂಸಿಕ್ ಆಗಿದ್ದ ಕಾರಣ ಇವರಿಗೆ ಆ ವಿಷಯನೇ ಗೊತ್ತಾಗುದಿಲ್ಲ. ಅನಂತರ ಮರಿಯ ಒಳಗಿದ್ದ ಏಲಿಯನ್ ಜೀವಗೊಂಡು ಅದು ಅಲ್ಲಿದ್ದ ಲೀಡಾ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗುತ್ತೆ. ಈ ಕಡೆ ಲೀಡಾಗೆ ಗಾಬರಿಯಾಗಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಗಟ್ಟಿಯಾಗಿ ಕೂತಿರ್ತಾಳೆ. ಬಟ್ ಮುಂದುಗಡೆ ಇವರು ಮ್ಯೂಸಿಕ್ ಆಗಿದ್ದ ಕಾರಣ ಇವರಿಗೆ ಅವಳ ಕೂಗಾಟ ಕೇಳುವುದಿಲ್ಲ. ಅಂಡ್ ಲಾಸ್ಟಿಗೆ ಲೀಡಾಗಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅಲ್ಲೇ ಸತ್ತು ಬಿದ್ದಿದ್ದ ಹುಡುಗಿಯ ಫೇಸ್ ಅನ್ನ ಕೇಳ್ತಾಳೆ. ಅವಳ ದೇಹ ಆಲ್ರೆಡಿ ಕೊಳ್ತೋಗಿದ್ದ ಕಾರಣ ಫೇಸ್ನ ಚರ್ಮ ಈಸಿಯಾಗಿ ಬರ್ತಿತ್ತು. ಆ ಚರ್ಮವನ್ನ ಕಿತ್ತು ಮುಂದಿದ್ದ ಗ್ಲಾಸ್ ಮೇಲೆ ಸಿಗ್ತಾಳೆ. ಅದರಿಂದ ಶಬ್ದ ಆಗುತ್ತೆ. ಇವರಿಗೆ ಗೊತ್ತಾಗುತ್ತೆ. ಇವ್ರ ಹಿಂತಿರುಗಿ ನೋಡಿದಾಗ ಅಲ್ಲಿದ್ದ ಏಲಿಯನ್ ಲೀಡಾ ಮೇಲೆ ಆಕ್ರಮಣ ಮಾಡ್ತಿತ್ತು. ಅದರಿಂದ ಗಾಡಿ ನಿಲ್ಲಿಸಿದ ಈ ಬಾಸ್ಕೋ ಹೆದರ್ಕೊಂಡು ಓಡಿ ಹೋದ್ರೆ ಮಾರ್ತಾ ಮಾತ್ರ ಅಮ್ಮನ ಕಾಪಾಡಬೇಕಂತ ಹಿಂದೆ ಹೋಗ್ತಾಳೆ. ಬಟ್ ಅವಳ ಕೈಲಿ ಆಗುದಿಲ್ಲ. ಅನಂತರ ಈ ಕಡೆ ಬಾಸ್ಕೋ ಮತ್ತೆ ಪುನಃ ಬಂದು ತನ್ನ ಗಿಟಾರ್ ಮೂಲಕ ಆ ಏಲಿಯನ್ಗೆ ಹೊಡೆದು ಅಂತೂ ಆ ಏಲಿಯನ್ನ ಗಾಡಿ ಒಳಗೆ ಲಾಕ್ ಮಾಡಿ ಆ 3 ಜನ ಅಲ್ಲಿಂದ ಕಾಡೊಳಗೆ ಎಸ್ಕೇಪ್ ಆಗ್ತಾರೆ. ಆದ್ರೆ ಮರಿಯೊಳಗಿದ್ದ ಆ ಏಲಿಯನ್ ಗಾಡಿ ಒಳಗೆ ಜಾಸ್ತಿ ಹೊತ್ತು ಲಾಕ್ ಆಗಿದ್ದಿರುವುದಿಲ್ಲ. ತನ್ನ ಎಬಿಲಿಟಿ ಮೂಲಕ ಗಾಡಿನ ಬ್ರೇಕ್ ಮಾಡಿ ಸೀದಾ ಹೊರಬರುತ್ತೆ. ಹಾಗೆ ಕಾಡೊಳಗೆ ಎಸ್ಕೇಪ್ ಆಗಿದ್ದ ಇವ್ರನ್ನ ಹಿಂಬಾಲಿಸ್ತಾ ಅದು ಕೂಡ ಅಟ್ಟಿಸ್ಕೊಂಡು ಹೋಗುತ್ತೆ. ಈ 3 ಜನಕ್ಕೆ ಕಾಡೊಳಗೆ ಇಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಅವರೊಂದು ಪ್ಲಾನ್ ಮಾಡ್ತಾರೆ. ಬಾಸ್ಕೋ ಒಬ್ನೇ ಒಂದ್ ಕಡೆ ಹೋದ್ರೆ ಮಾರ್ತಾ ಹಾಗೆ ಅವಳಮ್ಮ ಮತ್ತೊಂದ್ ಕಡೆ ಹೋಗುವಂತ. ಬಾಸ್ಕೋ ಹೋಗಿ ಒಂದು ಮರದ ಮೇಲೆ ಅಡಿಗೆ ಕೂತ್ಕೊಂಡ್ರೆ ಆ ಹೊತ್ತಿಗಲ್ಲಿ ಅದೇ ಮರಿಯಾ ಏಲಿಯನ ಬರುತ್ತೆ. ಬಟ್ ಅವನು ಬಚಾವಾಗ್ತಾನೆ. ಈ ಕಡೆ ಈ ಅಮ್ಮ ಮಗಳು ಕೂಡ ಒಂದು ಮರದ ಮೇಲೆ ಅಡಿಗೆ ಕೂತಿದ್ರೆ ಅಲ್ಲಿ ಆ ಏಲಿಯನ್ ಮಾರ್ತಾ ಒಳಗಿದ್ದ ಆ ಬೇಬಿ ಏಲಿಯನ್ ಅವಳಿಗೆ ಹಿಂಸೆ ಕೊಡ್ತಿರುತ್ತೆ. ಅದು ಲೀಡಾ ಗೊತ್ತಾಗಿ ಅವಳು ಹೇಗೋ ಮಾಡಿ ಅದನ್ನ ಅವಳೊಳಗಿಂದ ತೆಗೆದ್ಬಿಡ್ತಾಳೆ. ಅದರಿಂದ ಈ ಮಾರ್ತಾಗೆ ಜೋರಾಗಿ ನೋವಾಗಿ ಅವಳು ಕೂಗ್ತಾಳೆ. ಆ ಒಂದು ಸೌಂಡ್ಗೆ ಅಲ್ಲಿ ಅದೇ ಏಲಿಯನ್ ಬಂದು ಅವ್ರನ್ನ ಹುಡುಕಾಡ್ತಿರುತ್ತೆ. ಆವಾಗ ಕೆಳಗೆ ಬಿದ್ದ ಈ ಬೇಬಿ ಏಲಿಯನ್ ಬೇರೆ ಯಾವುದೋ ದೇಹಕ್ಕಾಗಿ ಹುಡುಕಾಡ್ತಿರುತ್ತೆ. ಆಗಲ್ಲಿ ಅದೇ ಮರಿಯಾ ಏಲಿಯನ್ ಬಂದಿದ್ದ ಕಾರಣ ಅದರ ದೇಹನ ಸೇರ್ಕೊಂಡು ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ಮರಿಯಾ ದೇಹದ ಒಳಗೆ ಇವಾಗ 2 ಏಲಿಯನ್ ಇದೆ. ಒಂದು ಬೇಬಿ ಏಲಿಯನ್ ಹಾಗೆ ಆಲ್ರೆಡಿ ಇದ್ದ ಏಲಿಯನ್. ಹಾಗೆ ಈ ಮರಿಯಾಳ ದೇಹನ 2 ಏಲಿಯನ್ಗಳು ತಿಂದು ಅವಳ ದೇಹ ಕೂಡ ಕೊಳ್ತಾಗಿರುತ್ತೆ. ಇವಾಗ ಆ ಏಲಿಯನ್ಗಳಿಗೆ ಬೇರೆ ದೇಹ ಬೇಕೇ ಬೇಕು. ಅದಕ್ಕೋಸ್ಕರ ಹುಡುಕಾಡ್ತಿರುತ್ತೆ. ಅನಂತರ ಈ ಮರಿಯಾ ಒಂದು ಮತ್ತೊಂದು ಪ್ಲಾನ್ ಮಾಡ್ತಾಳೆ. ನಾವಿಬ್ಬರು ಕೂಡ ಸಪ್ರೇಟ್ ಆಗುವ, ನೀನ್ ಆಕ್ಚುಲಿ ಸೇಫ್ ಆಗ್ಬೇಕಂತ ಅವಳನ್ನ ಕಳಿಸಿ ಬಿಡ್ತಾಳೆ. ಆವಾಗ ಮಾರ್ತಾಗೆ ಬಾಸ್ಕೋ ಸಿಕ್ಕಿ ಅವರು ವ್ಯಾನ್ ಹತ್ತಿರ ಹೋಗ್ತಾರೆ. ಈ ಕಡೆ ಲೀಡಾ ಮೇಲೆ ಅದೇ ಏಲಿಯನ್ ಅಟ್ಯಾಕ್ ಮಾಡಿ ಆ ಏಲಿಯನ್ ಮರಿಯಾಳ ದೇಹನ ಬಿಟ್ಟು ಇವಾಗ ಲೀಡಾ ದೇಹವನ್ನ ಸೇರ್ಕೊಳ್ಳುತ್ತೆ. ಎನಿವೆ ಆನಂತರ ಈ ಮಾರ್ತಾಗೆ ತನ್ನ ಅಮ್ಮನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅವಳು ಹೇಳ್ತಾಳೆ ಅಮ್ಮ ಬರ್ಲಿ ಒಟ್ಟಿಗೆ ಹೋಗುವಂತ. ಬಟ್ ಬಾಸ್ಕೋ ಕನ್ವಿನ್ಸ್ ಮಾಡ್ತಾನೆ ಅವಳು ಉಳಿಲಿಕ್ಕೆ ಚಾನ್ಸ್ ಇಲ್ಲ, ಅವಳು ಏಲಿಯನ್ನ ವಶವಾಗಿದ್ದಾಳೆ, ನಾವು ಇಲ್ಲಿಂದ ಹೋಗುವಂತ. ಬಟ್ ಮಾರ್ತಾ ಮಾತ್ರ ಅವಳಿಗೋಸ್ಕರ ಕಾಯ್ತಿರ್ತಾಳೆ. ಆವಾಗ ಲೀಡ್ ಅಂತೂ ಬರ್ತಾಳೆ, ಬಟ್ ನಾರ್ಮಲ್ ಆಗಿ ಅಲ್ಲ, ಏಲಿಯನ್ ಆಗಿ. ಅವಳು ಮಾರ್ತಾ ಮೇಲೆ ಹಲ್ಲೆ ಮಾಡೋಕ್ ಬಂದಾಗ ಅವರಿಬ್ಬರು ಹೇಗೋ ಪ್ಲಾನ್ ಮಾಡಿ ಗಾಡಿ ಮೂಲಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಹೋಗ್ತಾ ಈ ಬಾಸ್ಕ ಗೊತ್ತಾಗುತ್ತೆ ಫ್ಯೂಲ್ ಕಾಲಾಗಿದೆ, ಫ್ಯೂಲ್ ಬೇಕಂತ. ಅವರು ಮುಂದಿದ್ದ ಟೌನ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಬಟ್ ಅಲ್ಲಿ ಯಾವುದೇ ಫ್ಯೂಲ್ ಇದ್ದಿರೋದಿಲ್ಲ. ಯಾಕಂದ್ರೆ ಇಡೀ ಊರಿಗೆ ಊರು ಸ್ಮಶಾನ ಆಗಿತ್ತು. ಅನಂತರ ಈ ಬಾಸ್ಕೋ ತನ್ನ ವ್ಯಾನ್ ನ ಫ್ಯೂಲ್ ಟ್ಯಾಂಕಿಗೆ ಒಂದು ಟೇಪ್ ಅನ್ನ ಸುತ್ತಿ ಈ ಮಾರ್ತಾ ಒಬ್ಬಳನ್ನೇ ಗಾಡಿಲಿ ಬಿಟ್ಟು ಅವನು ಊರಿನ ಕಡೆ ಹೋಗ್ತಾನೆ, ಯಾವುದಾದ್ರೂ ಗಾಡಿ ಒಳಗಿದ್ದ ಪೆಟ್ರೋಲ್ನ ಕದಿಯುವಂತ. ಆವಾಗ ಅವನಿಗೆ ಅಲ್ಲೊಂದು ಬೆಕ್ ತೋರಿ ಬರುತ್ತೆ. ಅದು ರಕ್ತಸಿಕ್ತವಾಗಿತ್ತು. ಆ ಬೆಕ್ಕೋದ ದಾರಿನ ಅವನಿಗೆ ಹಿಂಬಲಿಸ್ತಾ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಆ ಮನೆಯೊಳಗಿದ್ದ ಅಷ್ಟು ಮೆಂಬರ್ ಕೂಡ ಸತ್ತೋಗಿದ್ದಾರಂತ. ಅದಲ್ಲದೆ ಅಲ್ಲಿದ್ದ ಗಂಡಸರ ಎಲ್ಲಾ ದೇಹ ಕೂಡ ಅವರ ತಲೆಯಿಂದ ಬೇರ್ಪಟ್ಟಿದೆ ಅಂತ. ಅದನ್ನೆಲ್ಲ ಕಂಡು ಅವನಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಅದೇ ಏಲಿಯನ್ಗಳ ಕಾರಣದಿಂದ ಇಡೀ ಊರಿಗೆ ಊರೇ ಸ್ಮಶಾನವಾಗಿದೆ ಅಂತ. ಎನಿವೆ ಈ ಕಡೆ ಮಾರ್ತಾ ಒಬ್ಬಳೆ ಗಾಡಿ ಒಳಗೆ ವೇಟ್ ಮಾಡ್ತಿದ್ದಾಗ ಅಲ್ಲಿ ಲೀಡಾ ಏಲಿಯನ್ ಬರುತ್ತೆ. ಬಟ್ ಇವಳೆಗೋ ಗಾಡಿ ಕೆಳಗೆ ಬಚ್ಚಿಕೊಂಡು ಆ ಏಲಿಯನ್ಗೆ ತೋರಿದಿರುವ ಹಾಗೆ ಮ್ಯಾನೇಜ್ ಮಾಡ್ತಾಳೆ. ಆವಾಗ ಲೀಡಾ ಏಲಿಯನ್ಗೆ ಅಲ್ಲಿದ್ದ ಪೆಟ್ರೋಲ್ ಬಂಕ್ ಅಲ್ಲಿ ಒಬ್ಬ ಗಂಡಸು ತೋರಿ ಬಂದು, ಆದ್ರೆ ಆ ಏಲಿಯನ್ ಲೀಡಾ ದೇಹ ಬಿಟ್ಟು ಆ ಗಂಡಸಿನ ದೇಹದೊಳಗೆ ಹೋಗಲ್ಲ, ಬದಲಾಗಿ ಅವನ ದೇಹದಿಂದ ರುಂಡನ ಬೇರ್ಪಟ್ಟು ಬಹಳ ಭೀಕರವಾಗಿ ಕೊಂದಾಗ್ತಾಳೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಆ ಏಲಿಯನ್ ಖಾಲಿ ಟಾರ್ಗೆಟ್ ಮಾಡೋದು ಮಹಿಳೆಯರನ್ನ ಮಾತ್ರ ಅಂತ. ಅದು ಮಹಿಳೆಯರ ದೇಹದೊಳಗೆ ಮಾತ್ರ ಸೇರ್ಕೊಂಡ್ರೆ ಗಂಡಸರ ದೇಹವನ್ನ ರುಂಡದಿಂದ ಬೇರ್ಪಡಿಸುತ್ತೆ ಅಂತ. ಹೀಗೆ ಎಷ್ಟೇ ಹುಡುಕಿದ್ರು ಆ ಲೀಡಾ ಏಲಿಯನ್ಗೆ ಮತ್ತೊಂದು ಟಾರ್ಗೆಟ್ ಸಿಗುವುದಿಲ್ಲ.
ಅಂದ್ರೆ ಮಾರ್ತಾ ಸಿಗುದಿಲ್ಲ. ಆ ಹೊತ್ತಿಗಲ್ಲಿ ಬಾಸ್ಕೋ ಕೂಡ ಬಂದು ಪೆಟ್ರೋಲ್ ಹಾಕೊಂಡು ಅವರು ಅಂತೂ ಇಂತೂ ಗಾಡಿ ತೆಗೆದು ಬಿಡ್ತಾರೆ. ಆದ್ರೆ ಮಧ್ಯದಲ್ಲಿ ಹೋಗ್ತಿರೋ ಗೊತ್ತಾಗುತ್ತೆ ಲೀಡಾ ಏಲಿಯನ್ ಆಕ್ಚುಲಿ ಅವರ ಗಾಡಿ ಮೇಲಿನ ಇದೆ ಅಂತ. ಹಾಗೆ ಲೀಡ್ ಏಲಿಯನ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಗಾಡಿ ಹೊರಗಿಂದಾನೆ. ಬಟ್ ಇವನು ಹೇಗೋ ಮಾಡಿ ಆ ಲೀಡ್ ಏಲಿಯನ್ ನ ತನ್ನ ಗಾಡಿ ಕೆಳಗಾಕಿ 3-4 ಸಲ ಗಾಡಿನ ಅವಳ ಮೇಲೆ ಹತ್ತಿಸುತ್ತೆ. ಅಂತೂ ಸತ್ತೋಯ್ತಂತ ಇವ್ರು ಹೋದ್ರೆ ಬಟ್ ಆ ಏಲಿಯನ್ ಮತ್ತೆ ವಾಪಸ್ ಬಂದಿತ್ತು. ಹಾಗೆ ಅದು ಕಾಡಿನ ದಾರಿ ಮೂಲಕ ಹೇಗೋ ಮತ್ತೆ ಪುನಃ ಇವ್ರ ಗಾಡಿ ಮೇಲೆ ಅಟ್ಯಾಕ್ ಮಾಡಿ ಅಂತೂ ಇಂತೂ ಗಾಡಿ ಒಳ ಬರುತ್ತೆ. ಹಾಗೆ ಇನ್ನೇನು ಆ ಗ್ಲಾಸ್ ಪಾರ್ಟಿಷನ್ ಒಡೆದು ಅದು ಬಾಸ್ಕೋನ ಕೊಲ್ಬೇಕು. ಆವಾಗ ಇವಳು ಹೇಗೋ ಪ್ಲಾನ್ ಮಾಡಿ ಮ್ಯೂಸಿಕ್ನ ಆನ್ ಮಾಡ್ತಾಳೆ. ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕ್ ಇಂದ, ಅದರಿಂದ ಆ ಏಲಿಯನ್ ಸ್ಟನ್ ಆಗುತ್ತೆ. ಇದೇ ಒಳ್ಳೆ ಸಮಯ ಅಂತ ಅವಳು ಹಿಂದಿದ್ದ ನೀರ್ ಬಾಟಲ್ನ ತಗೋಬೇಕಂತ ಹೋಗ್ತಾಳೆ. ಯಾಕಂದ್ರೆ ಈ ಬಾಸ್ಕೋಗೆ ಹುಷಾರಿದ್ದಿರೋದಿಲ್ಲ, ಅವನು ಪ್ರಜ್ಞೆ ತಪ್ಪಿರ್ತಾನೆ. ಆದ್ರೆ ಆ ಹೊತ್ತಿಗೆ ಈ ಬಾಸ್ಕೋ ಸ್ಟೇರಿಂಗ್ ಮೇಲೆ ಇದ್ದ ಕಾರಣ ಹಾರ್ನ್ ಆಗಿ ಅದರಿಂದ ಆ ಏಲಿಯನ್ ಮತ್ತೆ ಪ್ರಜ್ಞೆಗೆ ಬಂದು ಅದು ಅಲ್ಲಿದ್ದ ಹೋಲ್ ಮೂಲಕ ತನ್ನ ನಾಲಿಗೆಯನ್ನ ಹೊರ ತೆಗೆದು ಮುಂದಿದ್ದ ಈ ಬಾಸ್ಕೋನ ಕೊಲ್ಲಕ್ ನೋಡುತ್ತೆ. ಆವಾಗ ಮಾರ್ತಾ ಲೈಟರ್ ಮೂಲಕ ಬೆಂಕಿನ ಅದಕ್ಕೆ ತಾಗಿಸಿ ಹೇಗೋ ಮಾಡಿ ಆ ಏಲಿಯನ್ನ ಅಲ್ಲಿಂದ ಕೆಳ ಬಿಡಿಸಿ ಇವರಿಬ್ಬರು ಗಾಡಿಯಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾರೆ. ಆದ್ರೆ ಆ ಏಲಿಯನ್ ಮತ್ತೆ ಪುನಃ ಗಾಡಿ ಒಳಗೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಬಾಸ್ಕ ಗೊತ್ತಾಗುತ್ತೆ ನಾವು ಎಷ್ಟೇ ಮುಂದೋದ್ರೂ ಕೂಡ ಅದು ನಮ್ಮನ್ನ ಹಿಂಬಾಲಿಸ್ತಾ ಬರ್ತಿರುತ್ತೆ ಅಂತ. ಅವನು ಗಾಡಿನ ಆಕ್ಸಿಡೆಂಟ್ ಮಾಡಿಸಿ ಅದನ್ನ ಕೊಲ್ಲೋಕೆ ನೋಡ್ತಾನೆ, ಆದ್ರೂ ಕೂಡ ಅದು ಸಾಯುವುದಿಲ್ಲ. ಹೇಗಾದ್ರೂ ಮಾಡಿ ಮಾರ್ತನ ಬಚಾವ್ ಮಾಡ್ಬೇಕು, ಅದಕ್ಕಿರೋದು ಒಂದೇ ದಾರಿ, ಆ ಏಲಿಯನ್ನ ನನ್ನೊಳಗೆ ತೆಗೆದುಕೊಳ್ಳುವುದು ಅಂತ ಅವನು ಆ ಕಾರ್ಯಕ್ಕೆ ಮುಂದಾಗ್ತಾನೆ. ಬಟ್ ಅದಕ್ಕೆ ಮಾರ್ತಾ ಅವಕಾಶ ಕೊಡುವುದಿಲ್ಲ. ಆ ಏಲಿಯನ್ ಇನ್ನೇನು ಅವನ ದೇಹದೊಳಗೆ ಹೋಗ್ಬೇಕು. ಅವಳವಾಗ ವ್ಯಾನ್ನ ಹಿಂದಿದ್ದ ಬಾಸ್ಕೋನ ಸ್ವಾರ್ಡ್ನ ತೆಗೆದು ಆ ಏಲಿಯನ್ ದೇಹದೊಳಗೆ ನುಗ್ಗಿಸಿ ಬಿಡ್ತಾಳೆ. ಅದರಿಂದ ಆ ದೇಹದೊಳಗಿಂದ ಏಲಿಯನ್ ಹೊರಬರುತ್ತೆ. ಅನಂತರ ಇವರು ಬೆಂಕಿಯ ಸ್ಪ್ರೇ ಮೂಲಕ ಆ ಏಲಿಯನ್ನ ಕೊಂದು ಅಂತಿಂತೂ ಹೇಗೋ ಮಾಡಿ ಆ ಕಾಡಿನ ದಾರಿ ಮೂಲಕವೇ ಪಕ್ಕದಲ್ಲಿರೋ ಊರಿಗೆ ಹೋಗ್ತಾರೆ. ಅಲ್ಲಿರೋ ಒಂದು ಬಾರ್ಗೆ ಹೋದಾಗ ಅವರಿಗೆ ಗೊತ್ತಾಗುತ್ತೆ ಇವನ್ ಆ ಊರು ಕೂಡ ಆ ಏಲಿಯನ್ನ ವಶದಿಂದ ಸಂಪೂರ್ಣವಾಗಿ ನಾಶವಾಗಿದೆ, ನಾವು ಉಳಿಯೋದು ಕಷ್ಟ ಅಂತ. ಈ ಕಡೆ ಮಾರ್ತಾ ಸತ್ತೋದ್ರೆ ಲಾಸ್ಟ್ ಅಲ್ಲಿ ಬಾರ್ನ ಕೌಂಟಲ್ಲಿ ಕುಳಿತಿದ್ದ ಈ ಬಾಸ್ಕೋ ಗೊತ್ತಾಗುತ್ತೆ ಇದನ್ನ ಲಾಸ್ಟ್ ಪೆಗ್ ಅಂತ. ಅವನು ತುಂಬಾ ಸಂತೋಷದಿಂದ ಆ ಪೆಗ್ಗನ್ನ ಕುಡಿದು ಕೆಳಗಿಡ್ತಾನಷ್ಟೇ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.